Hello everyone, welcome to Creative Minds. So this video is all about our 4 days trip to Pondicherry. ಬ್ಯಾಂಗ್ಳೂರಿಂದ ಪಾಂಡಿಚೇರಿಗೆ ಸುಮಾರು 6 hours ಜರ್ನಿ. ಸೊ ನಾವು ಹೊರಟಿದ್ದು ಕಾರಲ್ಲಿ ಬೆಳಗ್ಗೆ 4:30ಗೆ ಬಿಟ್ವಿ ಇಲ್ಲಿಂದ. ನಮಗೆ ಆನ್ ದ ವೇ ಓಂ ಶಕ್ತಿ ಟೆಂಪಲ್ಲು ಮತ್ತು ತಿರುವಣ್ಣಾಮಲೈ 2 ಟೆಂಪಲ್ಸು ಸಿಗುತ್ತೆ. ಬಟ್ ನಮ್ಗೆ ಎರಡೂ ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ಓಂ ಶಕ್ತಿ ಟೆಂಪಲ್ಗೆ ನಾವು ಹೋದ್ವಿ. ಸೊ ನಾವು ಅಲ್ಲಿಂದ ಹೋಟೆಲಿಗೆ ಚೆಕ್ ಇನ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಇದು ನಾವು ಉಳ್ಕೊಂಡಿರೋಂತಹ ಜಾಗ ದ ಕ್ರ್ಯಾಡಲ್. ನಾನು ಆಗಲೇ ಹೇಳ್ದಂಗೆ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೇ ಆಪ್ಷನ್ ಆ್ಯಂಡ್ ಆಲ್ಸೋ ಇಟ್ಸ್ ಲೊಕೇಟೆಡ್ ಇನ್ ದ ಹಾರ್ಟ್ ಆಫ್ ಪಾಂಡಿಚೇರಿ. ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗಳು ನಿಮಗೆ ತುಂಬ ಹತ್ರನೇ ಇದೆ. ರಾಕ್ ಬೀಚ್ ಜಸ್ಟ್ 2.5 kilometers ಫ್ರಮ್ ಹಿಯರ್ ಆ್ಯಂಡ್ ಆರೋವಿಲೆ ಆಲ್ಸೋ 25 to 30 minutes ಬೈ ಕಾರ್. ಪ್ಯಾರಡೈಸ್ ಬೀಚ್ ಇರ್ಬೋದು, ವೈಟ್ ಟೌನ್ ಇರ್ಬೋದು, ಸೆರೆನಿಟಿ ಬೀಚ್ ಇರ್ಬೋದು, ಎಲ್ಲೋ ಆಲ್ಮೋಸ್ಟ್ ಜಸ್ಟ್ 15 to 20 minutes ಆಗ್ತಾಯಿತ್ತು ಅಷ್ಟೇ. ಸೊ ಇದು ದ ಕ್ರ್ಯಾಡಲ್ ಕೀಪ್ಸ್ ಯು ಕ್ಲೋಸ್ ಟು ಎವ್ರಿಥಿಂಗ್. ಇಲ್ಲಿ ಪಾಂಡಿಚೇರಿನಲ್ಲಿ ಎಲ್ಲ ಹ್ಯಾಂಡಿ ಅನಿಸುತ್ತೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸು ನಿಯರ್ ಬೈ ಅನಿಸುತ್ತೆ. ಸೊ ಹಾಗಾಗಿ ನಾವು ಕೂಡ ಇದ್ರ ಇಮೇಜಸ್ನ ಆನ್ಲೈನಲ್ಲಿ ನೋಡಿ ತುಂಬ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳಿ ಬುಕ್ ಮಾಡಿದ್ವಿ. ನೀವು ನೋಡ್ತಾ ಇರೋ ವಿಡಿಯೋ ಬಂದುಬಿಟ್ಟು ಸೆಕೆಂಡ್ ಫ್ಲೋರ್ ಆಫ್ ದ ಕ್ರ್ಯಾಡಲ್. ಸೊ ಇದು ಫಸ್ಟ್ ಫ್ಲೋರ್ಗಿಂತ ಇನ್ನೂ ಬ್ಯೂಟಿಫುಲ್ ಆಗಿದೆ. ಒಂದೊಂದು ರೂಮ್ನು ಒಂದೊಂದು ಕಲರ್ನಲ್ಲಿ ಪೇಂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಫ್ರೆಂಚ್ ಕಾಲೋನಿ, ನಮ್ಮದು ವೈಟ್ ಟೌನ್ ಏನಿದೆ ಪಾಂಡಿಚೇರಿದು, ಎಕ್ಸಾಕ್ಟ್ಲಿ ಅದೇ ಥರ ಕಾಣಿಸ್ತಾ ಇದೆ. ಸೊ ಒಂದು ಸತಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿ ಮೇಲ್ಗಡೆ ಬಂದು ಎಲ್ಲ ಕಡೆ ಓಡಾಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ನಾವು ಆಮೇಲೆ ಪಾಂಡಿಚೇರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ಒಂದು 4-4:30 ಹಂಗೆ. ದ ಕ್ರ್ಯಾಡಲ್ ಬಜೆಟ್ ಫ್ರೆಂಡ್ಲಿ ಟು. ಸೊ ನಾವು ಇಲ್ಲಿ ಸ್ಟೇ ಮಾಡಿದ್ದು 3 ದಿನಗಳು. 3 ದಿನಗಳಿಗೆ ಎಷ್ಟು ಪೇ ಮಾಡಿದ್ವಿ ಅನ್ನೋದನ್ನು ಬೇಕಾದರೆ ನಾನು ಸಪ್ರೇಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದ್ರ ಡೀಟೇಲ್ಸ್ನ ನೀವು ಚೆಕ್ ಮಾಡ್ಬೋದು. ಊಟ ಮುಗಿಸ್ಕೊಂಡು ಫ್ರೆಶನ್ ಅಪ್ ಆಗಿ ನಾವು ಸುಮಾರು ಒಂದು 4-4:30ಗೆ ಹೋಗಿದ್ದು ಲೈಟ್ ಹೌಸ್ಗೆ. ವಾಕಬಲ್ ಡಿಸ್ಟೆನ್ಸು. ಲೈಟ್ ಹೌಸ್ಗೆ ಟಿಕೆಟ್ ಬಂದು 40 rupees per person. ಸೊ ಇಲ್ಲಿ ಒಳಗಡೆ ಹೋದರೆ ನಿಮಗೆ ಪಿಕ್ಚರಲ್ಲಿ ನೋಡ್ತಾ ಇರೋ ಥರ ಸ್ಪೈರಲ್ ಸ್ಟೆಪ್ಸ್ ಸಿಗುತ್ತೆ. ಸುಮಾರು ಒಂದು 240 to 270 ಸ್ಪೈರಲ್ ಸ್ಟೆಪ್ಸ್ಗಳನ್ನ ನೀವು ಹತ್ಕೊಂಡು ಹೋದರೆ ಯು ಕ್ಯಾನ್ ರೀಚ್ ದ ಟಾಪ್ ಆಫ್ ದಿಸ್ ಲೈಟ್ ಹೌಸ್. ಒಂಥರ ಮಿನಿ ವರ್ಕೌಟ್ ಅಂತಲೇ ಹೇಳ್ಬೋದು, ಬಟ್ ಟೋಟಲಿ ವರ್ತ್ ಇಟ್. ಆ್ಯಂಡ್ ಇಲ್ಲಿ ಒಂದು ನೀವು ಮೇಲ್ಗಡೆ ಹೋದರೆ ಒಂದು 360 degree ನಿಮಗೆ ಒಂದು ವ್ಯೂ ಸಿಗುತ್ತೆ. ಇಟ್ಸ್ ಬ್ಯೂಟಿಫುಲ್. ನೀವು ಪಾಂಡಿಚೇರಿಯಲ್ಲಿ ಇದ್ದೀರಾ ಅಂತಂದರೆ ಈ ಲೈಟ್ ಹೌಸ್ ವ್ಯೂನ ಮಿಸ್ ಮಾಡಲೇಬಾರ್ದು. ಲೈಟ್ ಹೌಸ್ ಮುಗಿಸ್ಕೊಂಡು ನಾವು ಹೋಗಿದ್ದು ಜಸ್ಟ್ ಅ ಫ್ಯೂ ಸ್ಟೆಪ್ಸ್ ಅವೇ ಇದ್ದಂತಹ ಪ್ರೊಮೆನೇಡ್ ಬೀಚ್ಗೆ. ಆ ಬೀಚು ತುಂಬ ಬ್ಯೂಟಿಫುಲ್ ಆಗಿತ್ತು. ಅಲ್ಲಿರುವಂತಹ ಎಲ್ಲ ಬೀಚ್ಗಳು ತುಂಬ ಸುಂದರವಾಗಿದೆ. ಈ ಬೀಚ್ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಕ್ರೌಡೆಡ್ ಕೂಡ ಇರಲಿಲ್ಲ, ಹಾಗೆ ತುಂಬಾ ಆರಾಮಿತ್ತು ಆಟಾಡ್ಲಿಕ್ಕಾಗಲಿ, ನಮಗೆ ಫೋಟೋಸ್ ತೆಗೆಸ್ಕೊಳ್ಳೋಕ್ಕಾಗಲಿ. ಇಲ್ಲಿ ತುಂಬ ಹೊತ್ತಿದ್ವಿ ನಾವು. ಐ ಥಿಂಕ್ ಸನ್ಸೆಟ್ ಆಗೋ ತನಕನೂ ಇಲ್ಲೇ ಇದ್ವಿ. ಅಲ್ಲಿಂದ ನಾವು ಹೋಗಿದ್ದು ದ ಫೇಮಸ್ ರಾಕ್ ಬೀಚಿಗೆ. ಸೊ ರಾಕ್ ಬೀಚ್ಗೆ ಹೋಗ್ತಿದ್ದಂಗೆ ಒಂದು ಸಖತ್ ರಿಫ್ರೆಶಿಂಗ್ ಅನ್ನಿಸ್ತು. ಒಳ್ಳೆ ಫೀಲಿಂಗು. ಅದು ಬೀಚ್ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಸೊ ಒಂದು ಸೈಡ್ ಬೀಚ್ ಆದರೆ ಇನ್ನೊಂದು ಸೈಡು ಕೆಫೇಸ್, ರೆಸ್ಟೋರೆಂಟ್ಸ್ ಇದೆ. ಈವ್ನಿಂಗ್ ಟೈಮ್ ವಿಸಿಟ್ ಮಾಡಿದ್ರಂತೂ ಸಖತ್ತಾಗಿರುತ್ತೆ ಟೈಮು. ನೀವು ಅಲ್ಲೇ ಸ್ನ್ಯಾಕ್ಸ್ನ ಬೈ ಮಾಡಿ ಕುತ್ಕೊಂಡು ತಿನ್ಬೋದು, ಚಿಟ್ ಚಾಟ್ ಮಾಡ್ಬೋದು. ಎಷ್ಟೊತ್ತು ಬೇಕಾದರೂ ಅಷ್ಟೊತ್ತು ಕುತ್ಕೊಂಡು ಆ ವೇವ್ಸ್ಗಳನ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಸೋ ರಿಫ್ರೆಶಿಂಗ್, ಹೇಳೋಕ್ಕಾಗಲ್ಲ ಮಾತಲ್ಲಿ. ನಾವು ಕೂಡ ಅಲ್ಲೇ ಊಟ ಮುಗಿಸ್ಕೊಂಡು ಮತ್ತೆ ರಾಕ್ ಬೀಚ್ ಹತ್ರ ಬಂದು ಕುತ್ಕೊಂಡು ಸುಮಾರು ಹೊತ್ತು ಮಾತಾಡಿಕೊಂಡು ಆ ವೇವ್ಸ್ ನೋಡಿಕೊಂಡು ಅಲೆಗಳು ನೋಡ್ತಾ ಇದ್ರಲ್ಲ, ಎಷ್ಟು ಚೆನ್ನಾಗಿ ಅದು ಕತ್ಲೆ ಆದ್ರೂ ಅದಿನ್ನೂ ಒಳ್ಳೆ ಬೆಳ್ಳಗೆ ಹಾಲು ಥರ ಕಾಣಿಸ್ತಾ ಇದೆ. ಅದನ್ನು ನೋಡೋಕ್ಕೆ ತುಂಬ ಖುಷಿ ಅನಿಸ್ತಾ ಇತ್ತು. ಸೊ ನಾವು ರೂಮಿಗೆ ವಾಪಸ್ ಹೋದಾಗ ಒಂದು 10:30 ಆಗಿತ್ತು. ನಾವು ದಿನಪೂರ್ತಿ ಎಷ್ಟೇ ಪ್ಲೇಸಸ್ಗಳನ್ನ ಕವರ್ ಮಾಡಿದ್ರೂ ಕೂಡ ಈವ್ನಿಂಗು ಒಂದು ವಿಸಿಟ್ ರಾಕ್ ಬೀಚಿಗೆ ಇರ್ತಾ ಇತ್ತು. ಸೊ ನಮ್ಗೆ ರಾಕ್ ಬೀಚ್ ಅಷ್ಟೊಂದು ಇಷ್ಟ ಆಗಿತ್ತು. ವೆಲ್ಕಮ್ ಟು ಅವರ್ ಸೆಕೆಂಡ್ ಡೇ ಇನ್ ಪಾಂಡಿಚೇರಿ. ಹೋಟೆಲ್ನಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಸ್ಟ್ ನಾವು ಹೊರಟಿದ್ದು ತೆಂಗೈತಿಟ್ಟು ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟ್ ರೈಡಿಗೆ. ಅದು ಎಕ್ಸಾಕ್ಟ್ಲಿ 15 to 20 minutes ಡ್ರೈವ್ ಫ್ರಮ್ ದ ಹೋಟೆಲ್ ಕ್ರ್ಯಾಡಲ್ ಆ್ಯಂಡ್ 5.5 to 6 kilometers ಇತ್ತು. ರೀಚ್ ಆದಮೇಲೆ ಇಲ್ಲಿ ಎಂಟ್ರೆನ್ಸಿಂದ ಜಸ್ಟ್ 2 minutes ವಾಕಲ್ಲಿ ನಿಮಗೆ ಬೋಟ್ಸ್ ಅವೈಲೇಬಲ್ ಇರುತ್ತೆ. ಸೊ ನಮಗೆ ಯಾವ ಬೋಟ್ ಬೇಕೋ ಅದನ್ನು ನಾವು ಚೂಸ್ ಮಾಡ್ಕೋಬೋದು. ನಾವು ಸಪ್ರೇಟಾಗಿ ತೊಗೊಂಡ್ವಿ, ನಾವು ಬೇರೆಯವ್ರ ಜೊತೆ ಕ್ಲಬ್ ಮಾಡ್ಕೊಳ್ಳಿಲ್ಲ. ನಾವು ಪ್ರೈವೇಟ್ ಬೋಟ್ಗೆ ಹೋಗಿದ್ದು ಸಖತ್ ಪೀಸ್ಫುಲ್ ಆಗಿತ್ತು ಅಂತ ನಮಗೆ ಆಮೇಲೆ ಅನ್ನಿಸ್ತು. ಸೊ ಅವರು ಒಳ್ಳೊಳ್ಳೆ ಸ್ಪಾಟ್ ಹತ್ರ ತುಂಬ ನೋಡ್ಲಿಕ್ಕೆ ಚೆನ್ನಾಗಿರೋ ಜಾಗಗಳಲ್ಲಿ ನಿಲ್ಲಿಸ್ತಾ ಇದ್ರು, ನಮಗೆ ನೀಟಾಗಿ ತೋರಿಸ್ತಾ ಇದ್ರು. ಮತ್ತು ನಾವು ಟೋಟಲಾಗಿ ಈ ಬೋಟ್ ಪರ್ಸನ್ಗೆ ಪೇ ಮಾಡಿದ್ದು 2500. ಸೊ ನಾರ್ಮಲಾಗಿ ಅವ್ರು ಏನು ಮ್ಯಾಂಗ್ರೋವ್ಸ್ ಏನಿದೆ ಅದನ್ನು ತೋರಿಸ್ಕೊಂಡು ಕರ್ಕೊಂಡು ಬರೋದಕ್ಕೆ 1400 ಏನೋ ಚಾರ್ಜ್ ಮಾಡ್ತಾರೆ. ಸೊ ನಾವು ಯಾಕೆ ಅಷ್ಟೊಂದು ದುಡ್ಡು ಕೊಟ್ವಿ ಅಂತ ನಾನು ಹೇಳ್ತೀನಿ.
ಸೊ ನಮಗೆ ಬೋಟಲ್ಲಿ ಕರ್ಕೊಂಡು ಹೋಗಿದ್ದೊಂದವ್ರು ತುಂಬ ಒಳ್ಳೆಯವರಿದ್ದರು. ಆಮೇಲೆ ಎಲ್ಲ ಸ್ಪಾಟಲ್ಲೂ ತುಂಬ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ಇಲ್ಲೂ ಹೇಳ್ತಾ ಇದ್ದಾರೆ ಅವರು ಒನ್ಸ್ ಫಿಶಿಂಗ್ ಹೋದರೆ 15 to 20 ಡೇಸ್ ಆಗುತ್ತೆ ಮುಗಿಸ್ಕೊಂಡು ಬರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಎಕ್ಸ್ಪೀರಿಯನ್ಸಸ್ ಇನ್ ದ ಪಾಂಡಿಚೇರಿ ಟ್ರಿಪ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೀವು ವಿಟ್ನೆಸ್ ಮಾಡ್ತಾ ಇರೋದು ಮ್ಯಾಂಗ್ರೋವ್ ಫಾರೆಸ್ಟ್ ಏನು ಬ್ಯಾಕ್ ವಾಟರ್ಸ್ ಇದೆ ದಟ್ ಈಸ್ ಫ್ಲೋಯಿಂಗ್ ಟುವರ್ಡ್ಸ್ ದ ಸಿ, ಯಾವುದು ಬೇ ಆಫ್ ಬೆಂಗಾಲ್. ಸೊ ಈ ಚುನ್ನಾಂಬರ್ ರಿವರ್ ಬ್ಯಾಕ್ ವಾಟರ್ ಏನಿದೆ ಫ್ರೆಶ್ ವಾಟರು ಅದು ಹೋಗಿ ಬೇ ಆಫ್ ಬೆಂಗಾಲ್ ಸಾಲ್ಟ್ ವಾಟರ್ ಜೊತೆ ಮಿಕ್ಸ್ ಆಗುತ್ತೆ. ಸೊ ಇದು ಒಂದು ಮೀಟಿಂಗ್ ಪಾಯಿಂಟ್, ಅಂದರೆ ಫ್ರೆಶ್ ವಾಟರ್ ಸಿ ವಾಟರ್ ಮೀಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಆ ಸಿ ವಾಟರ್ ಆ್ಯಂಡ್ ಫ್ರೆಶ್ ವಾಟರ್ ಎಷ್ಟು ನೀಟಾಗಿ ಅಲ್ಲಿ ಡಿವೈಡ್ ಆಗಿದೆ ಅಂತಂದರೆ ಅದು ನೋಡುವಾಗ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಐ ಥಿಂಕ್ ಕ್ಲೈಮೇಟ್ ನಮಗೆ ಸಪೋರ್ಟಿವ್ ಆಗಿದ್ದರೆ ದಿಸ್ ಇಸ್ ರಿಯಲಿ ವರ್ತ್ ವಿಸಿಟಿಂಗ್. ಸೊ ನಮ್ಮನ್ನ ಬೋಟಲ್ಲಿ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡು ಬಂದು ವಾಪಸ್ ಬಿಟ್ಟಂತಹ ನಮ್ಮ ಕ್ಯಾಪ್ಟನಿಗೆ ನಾವು ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು. ಏಕೆಂದರೆ ಎಲ್ಲ ಪ್ಲೇಸಸ್ಗಳನ್ನೂ ಅಷ್ಟು ಚೆನ್ನಾಗಿ ಪೇಷನ್ಸಿಂದ ತೋರಿಸಿ ನಮಗೆ, ಹಾಗೆ ಆ ಮೀಟಿಂಗ್ ಪಾಯಿಂಟ್ ಏನಿದೆ ಆ ಚುನ್ನಾಂಬರ್ ರಿವರ್ದು ಅದಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಇನಿಷಿಯಲಿ ನಾವು ಅಷ್ಟು ದೂರ ಹೋಗೋದು ಬೇಡ ಅಂತ ಭಯಪಟ್ಟಾಗ ಅವರು ಇಲ್ಲ ನಾನು ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಹೋಗಿ ಬಂದಮೇಲೆ ರಿಯಲಿ ವರ್ತ್ ವಿಸಿಟಿಂಗ್ ಅಂತ ಅನ್ನಿಸ್ತು. ಸೊ ನೀವು ಯಾರಾದರೂ ವಿಸಿಟ್ ಮಾಡ್ತಾ ಇದ್ರೆ ಪಾಂಡಿಚೇರಿನ, ಈ ಒಂದು ಮೀಟಿಂಗ್ ಪಾಯಿಂಟ್ನ ಮಿಸ್ ಮಾಡಬೇಡಿ. ಅಲ್ಲಿಂದ ನಾವು ಹೋಗಿದ್ದು ಈಡನ್ ಬೀಚಿಗೆ. ಅದು 8 ಕಿಲೋಮೀಟರ್ ಇತ್ತು ಮ್ಯಾಂಗ್ರೋವ್ ಫಾರೆಸ್ಟಿಂದ. ಸೊ ನಾವು ಬೈಕ್ ರೆಂಟ್ ಮಾಡ್ಕೊಂಡಿದ್ರಿಂದ ನಮ್ಗೆ ಈಸಿ ಆಯಿತು ಅಲ್ಲಿಗೆ ಹೋಗಲಿಕ್ಕೆ. ಮಕ್ಕಳಿಗೆ ಆಟ ಆಡೋದಕ್ಕಾಗಲಿ ಅಥವಾ ನಮಗೆ ಕುತ್ಕೊಂಡು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಬಿಕಾಸ್ ಇದೇನು ಅಷ್ಟೊಂದು ಕ್ರೌಡೆಡ್ ಇರಲಿಲ್ಲ, ನೋಡ್ತಾ ಇರಲಿಲ್ಲ ಸುತ್ತಮುತ್ತ ಏನು ಅಷ್ಟೊಂದು ಜನ ಇಲ್ಲ. ನಾವು ಸುಮಾರು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಫ್ರೆಶನ್ ಅಪ್ ಆಗಿ ನಾವು ಸಾಯಂಕಾಲ ಹೋಗಿದ್ದು ವೈಟ್ ಟೌನಿಗೆ. ಪಾಂಡಿಚೇರಿನಲ್ಲಿ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಯಾವುದಪ್ಪ ಅಂದರೆ ಅದು ವೈಟ್ ಟೌನು. ಸೊ ಕೆಫೇಸ್, ರೆಸ್ಟೋರೆಂಟ್ಸು, ನಿಮಗೆ ಒಂದು ಕ್ರೌಡ್ ಇರ್ಬೋದು, ಎಲ್ಲ ಒಂಥರ ಜಸ್ಟ್ ಲೈಕ್ MG ರೋಡ್ ಥರ ಸಖತ್ತಾಗಿ ಫೀಲ್ ಆಗುತ್ತೆ ಅಲ್ಲಿ ಹೋದರೆ. ವೈಟ್ ಟೌನ್ ಎಲ್ಲ ಒಂದು ರೌಂಡ್ ಅಡ್ಡಾಡಿದ್ದಾದಮೇಲೆ ನಾವು ಮತ್ತೆ ಹೋಗಿದ್ದು ಆ್ಯಸ್ ಯೂಶ್ವಲ್ ರಾಕ್ ಬೀಚ್ ಹತ್ರ. ಸೊ ಅಲ್ಲೂ ಒಂದು ಲಾಂಗ್ ವಾಕ್ ಮಾಡಿಕೊಂಡು ಊಟ ಮಾಡಿಕೊಂಡು ರೂಮ್ಗೆ ಹೋದ್ವಿ. ಸೊ ಅಲ್ಲಿಗೆ ಡೇ 2 ಮುಗೀತು. ವೆಲ್ಕಮ್ ಟು ಡೇ 3. ಸೊ ಇವತ್ತು ನಾವು ಆರೋವಿಲೆ ಹೋಗ್ತಾ ಇದ್ದೀವಿ. ಸುಮಾರು 8 ಕಿಲೋಮೀಟರ್ ಇದೆ ನಮ್ಮ ಹೋಟೆಲಿಂದ, 25 ಮಿನಿಟ್ಸ್ ಡ್ರೈವು. ಎಂಟ್ರೆನ್ಸಿಂದ ಕೂಡ ವ್ಯೂ ಪಾಯಿಂಟಿಗೆ ನೀವು ಸುಮಾರು 2 ಕಿಲೋಮೀಟರ್ ನಡಿಬೇಕಾಗತ್ತೆ. ಫಸ್ಟ್ ಸಿಗೋದು ನಮಗೆ ಈ ಸೇವ್ ವೈಲ್ಡ್ ಲೈಫ್ ಅನ್ನೋ ಒಂದು ರೀಫಾರೆಸ್ಟೇಷನ್ ಆ್ಯಂಡ್ ಕನ್ಸರ್ವೇಷನ್ ಸೆಂಟರ್. ಸೊ ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಒಂದು ರೌಂಡ್ ಸುತ್ತಕ್ಕೆ ನಿಮಗೆ ಆಲ್ಮೋಸ್ಟ್ 1.5 ಅವರ್ಸ್ ಬೇಕಾಗುತ್ತೆ. ಇಲ್ಲಿಂದ ನಾವು ಆರೋವಿಲೆ ವ್ಯೂ ಪಾಯಿಂಟಿಗೆ ನಡ್ಕೊಂಡು ಹೋಗಬೇಕಾಗತ್ತೆ. ಸೊ ನೀವು ಒಂದು ಸೈಡ್ ನಡ್ಕೊಂಡು ಹೋದರೆ ವಾಪಸ್ ಬರ್ತಾ ನಿಮಗೆ ಏನಾದರೂ ವೆಹಿಕಲ್ ಸಿಗುತ್ತೆ, ಬಟ್ ಹೋಗುವಾಗ ಏನೂ ಸಿಗೋದಿಲ್ಲ, ನಡಿಲೇಬೇಕು. ವಾಪಸ್ ಬರ್ತಾ ಆ ವೆಹಿಕಲ್ ಎಂಟ್ರೆನ್ಸಿಗೆ ಅವರು ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿಂದ ನಾವು ಹೋಗಿದ್ದು ಪ್ಯಾರಡೈಸ್ ಬೀಚಿಗೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಬೀಚಸ್ ಇನ್ ಪಾಂಡಿಚೇರಿ. ಸೊ ನಾವು ವಿಸಿಟ್ ಮಾಡಿದಂತಹ ಬೀಚಸ್ಸು ಪಾಂಡಿಚೇರಿನಲ್ಲಿ ಎಲ್ಲದೂ ತುಂಬ ನೀಟಾಗಿ ಕ್ಲೀನಾಗಿತ್ತು ಆ್ಯಂಡ್ ಪರ್ಫೆಕ್ಟ್ ಫಾರ್ ಫೋಟೋಗ್ರಫಿ ಅಂತಲೇ ಹೇಳ್ಬೋದು. ಆ ಬ್ಲೂ ಸಿ, ಗ್ರೀನ್ ಮ್ಯಾಂಗ್ರೋವ್ಸ್, ಬೋಟ್ ರೈಡ್ಸ್, ಪಾಮ್ ಟ್ರೀಸ್, ವೆರಿ ರಿಲ್ಯಾಕ್ಸಿಂಗ್. ಪ್ಯಾರಡೈಸ್ ಬೀಚಿಂದ ನಾವು ಹೊರಟಾಗ ಆಲ್ಮೋಸ್ಟ್ 5:30 ಆಗಿತ್ತು. ಸೊ ನಾವು ನೆಕ್ಸ್ಟ್ ದಿನ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದಿದ್ದರಿಂದ ಒಂದು ಲಾಸ್ಟ್ ಟೈಮ್ ನಾವು ರಾಕ್ ಬೀಚ್ನ ವಿಸಿಟ್ ಮಾಡೋಣ ಅಂತ ಹೇಳಿ ಮತ್ತೆ ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿಂದನೇ ಆನ್ ದ ವೇ ಊಟ ಮಾಡಿಕೊಂಡು ರೂಮ್ಗೆ ಹೋದ್ವಿ. ಸೊ ನಾವು ನೆಕ್ಸ್ಟ್ ಮಾರ್ನಿಂಗ್ ಪಾಂಡಿಚೇರಿ ಬಿಟ್ಟಾಗ ಆಲ್ಮೋಸ್ಟ್ 6:30 ಆಗಿತ್ತು. ಸೊ ಅಲ್ಲಿಂದ ನಾವು ಆನ್ ದ ವೇ ತಿರುವಣ್ಣಾಮಲೈಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಬಟ್ ಅಲ್ಲಿ ತುಂಬಾ ಕ್ರೌಡ್ ಇದ್ದಿದ್ದರಿಂದ ನಮಗೆ ದರ್ಶನ ಆಗಲಿಲ್ಲ. ಹಾಗೆ ಗೋಪುರಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ನೀವೇನಾದರೂ ಪಾಂಡಿಚೇರಿಗೆ ಒಂದು ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದಾಗಿತ್ತು ನಮ್ಮ 3 nights 4 days ಪಾಂಡಿಚೇರಿ ಟ್ರಿಪ್ಪು. ಆಲ್ಮೋಸ್ಟ್ ನಾನು ಎಲ್ಲ ಪ್ಲೇಸಸ್ ಏನೇನು ವಿಸಿಟ್ ಮಾಡಿದ್ವಿ ಎಲ್ಲದನ್ನು ಕವರ್ ಮಾಡಿದ್ದೀನಿ, ಇನ್ ಡೀಟೇಲ್ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನೇನಾದರೂ ಇನ್ಫಾರ್ಮೇಷನ್ ನಿಮಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.